ಪ್ರಿಯ ಸ್ನೇಹಿತರೆ, ಇವತ್ತು ನಾವು ಈ ಆಧಾರ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ. ಮತ್ತು ಮೊದಲಿಗೆ ಗೂಗಲ್ನಲ್ಲಿ ಹೋಗಿ ಈ ಆಧಾರ್ ಅಂತ ಟೈಪ್ ಮಾಡಿ. ನಂತರ ನೀವು ನೋಡ್ಬೋದು, ಡೈರೆಕ್ಟ್ಲಿ ಈ ಆಧಾರ್ ಪೇಜ್ ಓಪನ್ ಆಗಿದೆ. ಇವಾಗ ನಿಮ್ಮ ಹತ್ತಿರ ಇರುವ ಎನ್ರೋಲ್ಮೆಂಟ್ ಐ ಡಿ, ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿದ ತಕ್ಷಣ ನಿಮಗೆ ನೀಡ್ತಾರಲ್ಲ ಎನ್ರೋಲ್ಮೆಂಟ್ ಐ ಡಿ, ಆ ಐ ಡಿ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಈ ಸೆಕ್ಷನಲ್ಲಿ ಡೇಟನ್ನು ಎಂಟರ್ ಮಾಡಬೇಕು. ಇಲ್ಲಿ ನೇಮನ್ನು ಎಂಟರ್ ಮಾಡಬೇಕು, ಎಂಟರ್ ಮಾಡಬೇಕು. ಅಲ್ಲಿ ನಿಮ್ಮ ಎನ್ರೋಲ್ಮೆಂಟ್ ಸ್ಲಿಪ್ಪಲ್ಲಿ ಯಾವ ರೀತಿ ಹೆಸರು ಇದೆ ಅದೇ ರೀತಿ ಹೆಸರನ್ನು ಟೈಪ್ ಮಾಡಬೇಕು. ಸ್ಪೆಲ್ಲಿಂಗ್ ಕೂಡ ಹೇಳ್ತಾರಲ್ಲ, ನಂತರ ಇಲ್ಲಿ ನೀವು ಎನ್ರೋಲ್ಮೆಂಟ್ ಮಾಡಿಸುವಾಗ ನೀಡಿದಂಥ ನಿಮ್ಮ ಊರಿನ ಪಿನ್ ಕೋಡನ್ನು ಎಂಟರ್ ಮಾಡಬೇಕು. ನಂತರ ಇಲ್ಲಿ ನಿಮಗೆ ಮೇಲ್ ತಂದರೆ ಕ್ಯಾಪ್ಚಾ ಕೂಡ ಇರುತ್ತೆ. ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಬೇಕು. ನಂತರ ನಿಮ್ಮ ಹತ್ತಿರ ಇರುವ ಯಾವುದಾದರೂ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ನಂತರ OTP ಪಾಸ್ವರ್ಡ್ ಕ್ಲಿಕ್ ಮಾಡಿ. ನಂತರ ಒನ್ ಟೈಮ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಸೆಂಟ್ ಟು ಯುವರ್ ಮೊಬೈಲ್ ನಂಬರ್. ನಿಮ್ಮ ಹತ್ತಿರ ಇರುವ ಮೊಬೈಲ್ಗೆ ಒಂದು ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ. ಆ ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟರ್ OTP ನಂತರ ವೆರಿಫೈಡ್ ಅಂತ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಆಧಾರ್ ಕಾರ್ಡ್ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ. ನಂತರ ನಿಮ್ಮ ಈ ಆಧಾರ್ ಈ ರೀತಿ ಓಪನ್ ಆಗುತ್ತೆ. ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿ. ನಂತರ ಇದು ಪಾಸ್ವರ್ಡ್ ಅಂತ ಕೇಳ್ತೀನಿ. ಈ ಪಾಸ್ವರ್ಡ್ ಬಂದುಬಿಟ್ಟು ನಿಮ್ಮ ಏರಿಯಾ ಪಿನ್ ಕೋಡು, ಈ ಆಧಾರ್ ಕಾರ್ಡ್ ಪಾಸ್ವರ್ಡ್ ಇರುತ್ತೆ. ಹೀಗೆ ನೀವು ನಿಮ್ಮ ಈ ಆಧಾರನ್ನು ಪಡೆದುಕೊಳ್ಬೋದು. ಇದನ್ನು ನೀವು ಹಾಕೋಬಹುದು. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಈ ರೀತಿ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.